ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನಾನು ಮೀರಾ ಅರುಣ್. ಮೀ ಖಾಸ ಇರೋದು ಡಾಕ್ಟರ್ ಅರುಣಾಚಲಂ ರಸ್ತೆ RR ನಗರ. ನಾವಿಲ್ಲಿ ಒಂದು ಜಾಗಕ್ಕೆ ಬಂದಿದ್ದೀವಿ. ನೀವು ಅಂದ್ಕೊಳ್ತಾ ಇದ್ದೀರಾ ನಾನು ಯಾವುದೋ ಹಳ್ಳಿಗೆ ಬಂದಿದ್ದೀನಿ ಅಂತನಾ? ಅಲ್ಲ, ಖಂಡಿತವಾಗಿಯೂ ಅಲ್ಲ. ಇದು ಗೇಟೆಡ್ ಕಮ್ಯುನಿಟಿ. ಎಷ್ಟು ಸುಂದರವಾಗಿದೆ, ಎಷ್ಟು ಪ್ರಶಾಂತವಾಗಿದೆ, ಎಷ್ಟು ಮುದ್ದಾಗಿದೆ ಅಂದರೆ ನಾವು ಎಲ್ಲೋ ಬೇರೆ ಕಡೆನೇ ಹೋಗಿದ್ದೀವಿ ಅನ್ನೋ ಫೀಲಿಂಗ್ ಬರುತ್ತೆ. ಇದೇ ಥರ ನಮ್ಮ ಬೆಂಗಳೂರು ಇದ್ದಿದ್ದು, ಆದರೆ ಕಳೆದು ಹೋಗ್ತಾ ಇದೆ. ಅದಕ್ಕಾಗಿ ನಾವು ಜೂನ್ 5ನೇ ತಾರೀಕು ವಿಶ್ವ ಪರಿಸರ ದಿನಾಚರಣೆಯ ಅಂಗವಾಗಿ ನಾವು ನಮ್ಮ ಸೆಲೆಬ್ರಿಟಿ ವರ್ಗದವರ ಹತ್ರ ಎಲ್ಲ ಹೋಗಿ ನಮ್ಮ ಪರಿಸರದ ಬಗ್ಗೆ ಒಂದಿಷ್ಟು ಅವ್ರ ಕೈಲೂ ಮಾತಾಡಿಸ್ಬೇಕು ಅಂತಲೇ ಇದನ್ನು ಹಮ್ಮಿಕೊಂಡಿದ್ವಿ. ಈ ಬಾರಿ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ನಮ್ಮ ವಾಸು ದೀಕ್ಷಿತ್ ನಮ್ಮೊಂದಿಗಿದ್ದಾರೆ. ನಮಸ್ಕಾರ. ನಮಸ್ಕಾರ. ಟೆಲ್ ಮಿ ಪ್ಲೀಸ್, ನಿಮ್ಗೇನು ಅನಿಸುತ್ತೆ ಪರಿಸರ ಅಂದರೆ? ನಿಮ್ಗೇನು ಅನಿಸುತ್ತೆ? ಪರಿಸರ ಅಂದರೆ ನಾವೇ. ಕರೆಕ್ಟ್. ನಾವು ಬೇರೆ ಅಲ್ಲ, ಪರಿಸರ ಬೇರೆ ಅಲ್ಲ. ಈಗ ನಮ್ಮ ಸ್ಕೂಲಲ್ಲೂ ಹೇಳ್ಕೊಡ್ತಾ ಇದ್ದರು ಮ್ಯಾನ್ ಆ್ಯಂಡ್ ಎನ್ವಿರಾನ್ಮೆಂಟ್ ಅಂತ. ಆದರೆ ತಪ್ಪು. ಆ್ಯಕ್ಚುಲಿ ಮ್ಯಾನ್ ಈಸ್ ಎನ್ವಿರಾನ್ಮೆಂಟ್, ಎನ್ವಿರಾನ್ಮೆಂಟ್ ಈಸ್ ಇನ್ ಮ್ಯಾನ್. ಸೊ ನಾವೆಲ್ಲ ಒಂದೇ ಭಾಗ ಅಂತ ಅಂದ್ಕೊಂಡ್ರೆ, ಇವಾಗ ನಮ್ಮನ್ನು ನಾವು ಯಾವ ಥರ ಕ್ಲೀನಾಗಿ ಇಟ್ಕೊಳ್ತೀವಿ ಅದೇ ಥರ ನಾವು ಆವಾಗ ಪರಿಸರನ ಕ್ಲೀನಾಗಿ ಇಟ್ಕೊಳ್ಳೋದು ತಾನಾಗೆ ಬಂದ್ಬಿಡುತ್ತೆ. ಕರೆಕ್ಟು, ಕರೆಕ್ಟ್ ಆಗಿದೆ. ಆದ್ದರಿಂದ ಆ ಒಂದು ಯೋಚನೆನ ನಾವು ಯಾವಾಗಲೂ ಮನಸ್ಸಲ್ಲಿ ಇಟ್ಕೊಂಡಿದ್ರೆ, ನಾನೇ ಪರಿಸರ, ನನ್ನ ಸುತ್ತಮುತ್ತಲೇ ಇರೋದು ನಾನೇನೆ ಅನ್ನೋದನ್ನು ನಾವು ಅರ್ಥ ಮಾಡಿಕೊಂಡ್ರೆ ಇಟ್ ವಿಲ್ ಬಿಕಮ್ ಈಸಿ. ನಾನು ನೋಡಿದ್ದೀನಿ, ನೀವು ಸಾಕಷ್ಟು ವೀಡಿಯೋ ಮಾಡಿಬಿಟ್ಟಿದ್ದೀರಿ, ಗುಂಡಿಗಳ ಬಗ್ಗೆ ಮಾಡಿಬಿಟ್ಟಿದ್ದೀರಿ, ಆಮೇಲೆ ಕಸದ ಮೇಲೆ ಮಾಡಿಬಿಟ್ಟಿದ್ದೀರಿ, ಮತ್ತು ನೀವು ಕೂಡ ಕಸ ವಿಂಗಡಣೆ ಮಾಡ್ತಾಯಿದ್ದೀರಾ. ಯಾವಾಗ ಅನ್ನಿಸ್ತು ನಿಮಗೆ ಈ ಥರ ಮಾಡಬೇಕು ಅಂತ? ಆ್ಯಕ್ಚುಲಿ ನನ್ನ ವೈಫ್ ಬಿಂದು ಮಾಲಿನಿ ಅವರು ಒಂದ್ಸಲಿ ಹೇಳಿದರು, ಈ ಥರ ನಾವು ಯಾಕೆ ಕಸಗಳನ್ನು ನಾವೇ ಸೆಗ್ರಿಗೇಟ್ ಮಾಡಿ ತಗೊಂಡೋಗಿ ಕೊಡಬಾರ್ದು, ಈ ವೇಸ್ಟ್ ಸೆಗ್ರಿಗೇಷನ್ ಜಾಗ ಯಾವ್ದಿದೆ ಅನ್ನಿಸ್ತು. ಯಾಕೆ ಅವ್ರಿಗಾದ್ರೂ ಅನ್ನಿಸ್ತು? ಯಾಕೆಂದ್ರೆ ನಾವು ಮುಂಚೆ ಇದ್ದಿದ್ದ ಜಾಗದಲ್ಲಿ ಈಗ BBMPನವ್ರು ಬಂದು ಕಸ ತಗೊಂಡೋಗ್ತಾರೆ, ಮನೆ ಮುಂದೆ ಇಸ್ಕೊಂಡು ಹೋಗ್ತಾರೆ. ನಾವು ಸೆಗ್ರಿಗೇಟ್ ಮಾಡಿ ಹಾಕಿದ್ರು ಕೆಲವು ಸರಿ ಅವ್ರು ಅಲ್ಲಿ ತಗೊಂಡೋಗಿ ಹಾಕುವಾಗ ಅವ್ರ ಹತ್ರ ಎಷ್ಟು ಕಸ ಇರುತ್ತೆ ಅಂದರೆ, ಪಾಪ ಅವ್ರಿಗೆ ಅದನ್ನು ಮಾಡೋದಕ್ಕೆ ಒಂದು ಎಕ್ವಿಪ್ಮೆಂಟ್ಸ್ ಇರೋದಿಲ್ಲ, ಟೈಮ್ ಇರೋದಿಲ್ಲ, ಮತ್ತು ಅದೆಲ್ಲ ಕಸ ಮಿಕ್ಸ್ ಆಗಿ ಎಲ್ರ ಮನೆಯಲ್ಲೂ ಅದನ್ನ ಬೇರೆ ಬೇರೆ ಸೆಗ್ರಿಗೇಟ್ ಮಾಡಿ ಕೊಡ್ತಾರೆ ಅಂತ ಹೇಳೋಕ್ಕಾಗಲ್ಲ. ಕೆಲವು ಮನೆಯಲ್ಲಿ ಎಲ್ಲ ಒಟ್ಟಿಗೆ ಹಾಕಿ ಕೊಡ್ತಾರೆ. ಪಾಪ ಅವ್ರಿಗೆ ಮಾಡೋದಕ್ಕೆ ಅವಕಾಶನೇ ಇರೋದಿಲ್ಲ. ಸೊ ವಾಟ್ ಐ ಫೀಲ್ ಇಸ್, ಇಲ್ಲಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ, ಅವೇರ್ನೆಸ್ ಇಲ್ಲ ನಮ್ಗಳಿಗೆ. ಯಾಕೆಂದ್ರೆ ನಮಗೆ ಭಯ ಇದೆ, ನನಗೆ ಗೊತ್ತಿಲ್ಲ ಇದ್ರ ವಿಚಾರ ಅಂದರೆ ಮರ್ಯಾದೆ ಹೋಯ್ತು ಅಂತ. ನಾನು ಕಸ ವಿಂಗಡಣೆ ಮಾಡ್ತಾ ಇದ್ದೀರಾ ಅಂತ ಕೆಲವರು ಮಾಡ್ತಾಯಿದ್ದೀನಿ ಅಂತ ಹೇಳ್ತಾರೆ. ಯಾಕೆಂದರೆ ಅವ್ರಿಗೆ ನಾಚಿಕೆ, ನನಗೆ ಕಸ ವಿಂಗಡಣೆ ಮಾಡ್ತಾ ಇಲ್ಲ ಅಂದರೆ ಇವ್ರು ಏನು ಅಂದ್ಕೊಳ್ತಾರೋ ಅಂತ. ಖಂಡಿತ ಎಲ್ಲರಿಗೂ ಎಲ್ಲದೂ ಗೊತ್ತಿರಬೇಕು ಅನ್ನೋದು ಏನಿಲ್ಲ. ನಾವು ಇವತ್ತಿಂದ ಕಳ್ಕೊಳ್ತೀವಿ ಅಂದರೂ ಕೂಡ ಪರವಾಗಿಲ್ಲ. ನಿಮಗೆ ಗೊತ್ತಿಲ್ಲ ಅನ್ನೋದಾದರೆ ದಯವಿಟ್ಟು ಹತ್ತದಲ್ಲಿ ಎಲ್ಲರೂ ಹೋಗಿ ಕಲ್ತ್ಕೊಂಡು ಬನ್ನಿ. ನಮ್ಮ BBMP ಪ್ರೋಟೋಕಾಲ್ ಪ್ರಕಾರ ಅವರೇ ಒಂದು ಮಾಡಿ ಬಿಟ್ಟಿದ್ದಾರೆ, ನಮ್ಮ ಗೂಗಲಲ್ಲಿ ಸಿಗುತ್ತೆ ಯಾವ ಕಸನ ಎಲ್ಲಿ ಹಾಕಬೇಕು, ಹೇಗೆ ಹಾಕಬೇಕು ಅಂತ. ಅದನ್ನು ನೋಡಿ ನೀವು ಮಾಡೋದ್ರಿಂದ ಕೂಡ ಸಾಕಷ್ಟು ನೀವು ಪರಿಸರಕ್ಕೆ ಕಾಂಟ್ರಿಬ್ಯೂಟ್ ಮಾಡ್ದಂಗೆ ಆಗುತ್ತೆ. ಎಸ್. ಸೊ ಅವ್ರು ನಮ್ಮ ಮನೆಯಿಂದ ಕಸ ತೊಗೊಂಡೋದ್ಮೇಲೆ ನಾವು ನೋಡ್ತಾ ಇದ್ದಂಗೆ ಪಕ್ಕದ ಬೀದಿನಲ್ಲಿ ಕೆಲವು ಕಸ ಎಲ್ಲ ಅಲ್ಲೇ ಬಿದ್ದಿರೋದು, ಅದೆಲ್ಲ ಒಂದು ಗುಂಪಾಗಿರುತ್ತೆ. ಅದು 2 ದಿವಸ ಹಾಗೇನೆ ಕೊಳ್ತಿರುತ್ತೆ. ಅದಾದಮೇಲೆ 2 ದಿವಸ ಆದಮೇಲೆ ಲಾರಿ ಬರುತ್ತೆ, ಅದನ್ನು ತೊಗೊಂಡೋಗ್ತಾರೆ. ಅಷ್ಟೊತ್ತಿಗೆ ನಾಯಿಗಳು ಎಲ್ಲ ಬಂದು ಅದನ್ನು ವಿಚಿತ್ರ ಮಾಡಿರುತ್ತೆ. ಸೊ ಇದನ್ನೆಲ್ಲ ನೋಡಿದ್ಮೇಲೆ ಆ್ಯಕ್ಚುಲಿ ಬಿಂದು ಐಡಿಯಾ ಇದು, ಅವಳು ನಾವೇ ಯಾಕೆ ಇದನ್ನು ಡಿವೈಡ್ ಮಾಡಿ ನಾವೇ ತೊಗೊಂಡೋಗಿ ಕಸದ ಸೆಂಟರ್ಗೆ ಕೊಡೋಣ ಅಂತ. ಸೊ ಹಾಗಾಗಿ ನಾವೀಗ ಆಲ್ರೆಡಿ ಒಂದು 8-9 ವರ್ಷದಿಂದ ಇದನ್ನು ಮಾಡ್ತಾ ಇದ್ದೀವಿ. ನಮ್ಮ ಮನೆಯಿಂದ ಒಂದು ಕಸನೂ ನಾವು ಎಲ್ಲೂ ಹಾಕೋದಿಲ್ಲ. ಕಿಚನ್ ವೇಸ್ಟ್ ಏನಿದೆ ಅದನ್ನು ನಾವು ಕಂಪೋಸ್ಟ್ ಮಾಡಿ ಗಿಡಕ್ಕೆ ಹಾಕ್ತೀವಿ. ಆಮೇಲೆ ಯಾವುದೇ ಡ್ರೈ ವೇಸ್ಟ್ ಇದ್ದರೆ ಅದನ್ನು ನಾವೇ ಸೆಗ್ರಿಗೇಟ್ ಮಾಡಿ ಒಂದು 3-4 ಮಂತ್ಸ್, ಕೆಲವು ಸಲ 4-5 ತಿಂಗಳು ಆಗಿಬಿಡುತ್ತೆ. ಅದನ್ನು ನಾವು ಕಾರಲ್ಲೇ ನಾವು ಹಾಕಿ ತೊಗೊಂಡೋಗಿ ಕಲೆಕ್ಷನ್ ಸೆಂಟರ್ಗೆ ಏನಿದೆ ಅಲ್ಲೂ ನಾವು ಕೊಡುವಾಗ ಹೇಳ್ತೀವಿ, ಇದೆಲ್ಲ ಬಾಟಲ್ಸ್ ಇದೆ, ಇದೆಲ್ಲ ಪ್ಲಾಸ್ಟಿಕ್ ಐಟಮ್ ಇದೆ, ಇದೆಲ್ಲ ಪೇಪರ್ ಇದೆ, ಕಾರ್ಡ್ಬೋರ್ಡ್, ಮತ್ತು ಹಜಾರ್ಡಸ್ ಇದೇನಿದೆ ಬ್ಯಾಟ್ರಿ ಆಗಿರ್ಬೋದು ಅಥವಾ ಇನ್ಯಾವುದೋ ಪೇಂಟ್ ಆಗಿರ್ಬೋದು, ಇಂಥದ್ದೆಲ್ಲ ಸೆಪ್ರೇಟ್ ನಾವು ಅವ್ರಿಗೆ ಕೊಟ್ಟು ನಮಗೂ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ. ಯಾಕೆಂದರೆ ನಾನು ಇಷ್ಟು ಕಸನ ನಾನು ತೊಗೊಂಡು ಬಂದಿದ್ದೀನಿ, ಇದನ್ನು ಹೇಗೆ ನಾನು ಒಳ್ಳೆ ರೀತಿಯಲ್ಲಿ ಮಾಡ್ಬೋದು ಅಂತ ಅಲ್ಲಿವರೆಗೆ ನಮ್ಮ ಕೈನಲ್ಲಿದೆ. ಅದಾದಮೇಲೆ ಏನಾಗುತ್ತೆ ಅನ್ನೋದು ನಮಗೂ ಗೊತ್ತಾಗೋದಿಲ್ಲ. ಬಟ್ ಅಲ್ಲಿವರೆಗೆ ನಮ್ಮ ಕರ್ತವ್ಯ ಏನಿದೆ ಅದನ್ನು ನಾವು ಮಾಡ್ಬೋದು. ಇನ್ನೊಂದು, ನಾವು ಎಷ್ಟು ಕಸ ತರ್ತೀವಿ ಅದನ್ನು ಸೆಗ್ರಿಗೇಟ್ ಮಾಡೋದು ಒಂದೇ ಅಲ್ಲ, ತರಕ್ಕೆ ಮುಂಚೆನೆ ಯಾವ ರೀತಿ ಕಮ್ಮಿ ಮಾಡ್ಬೋದು ಅನ್ನೋದು ನಾವು ಯೋಚನೆ ಮಾಡ್ಬೋದು. ಇವಾಗ ಫುಡ್ ಡೆಲಿವರಿ ನಾವು ಕೆಲವು ಸಲ ಅನಿವಾರ್ಯ ಕಾರಣಗಳಿಂದ ನಾವು ಅದನ್ನು
ಅವಾಯ್ಡ್ ಮಾಡೋಕ್ಕಾಗೋದಿಲ್ಲ. ಸೊ ತೊಗೊಂಡು ಬಂದಿರ್ತೀವಿ, ಬಟ್ ತಂದಮೇಲೆ ಆ ಡಬ್ಬನ ನಾವು ಸ್ವಲ್ಪ ಅಟ್ಲೀಸ್ಟ್ ಅದನ್ನು ರಿನ್ಸ್ ಮಾಡಿ ಒಣಗಿಸಿ ಅದನ್ನು ಕಸಕ್ಕೆ ಹಾಕ್ಬೋದು. ಕರೆಕ್ಟ್. ಆದಷ್ಟು ನಾವು ಫ್ರೆಶ್ ಊಟ ಮಾಡಬೇಕು, ಅದು ಕರೆಕ್ಟೇ. ಬಟ್ ಕೆಲವು ಸಲ ಸಿಚುವೇಶನ್ ಆ ಥರ ಇರುತ್ತೆ, ನಾವು ತರಿಸ್ಬೇಕಾಗತ್ತೆ. ತರಿಸುವಾಗ ಎಲ್ಲಿ ನಮಗೆ ಪೇಪರ್ ಸ್ಟ್ರಾ ಸಿಗುತ್ತೆ ಅಂಥ ಕಡೆಯಿಂದ ತರಿಸ್ಬೋದು, ಮತ್ತು ಪ್ಲಾಸ್ಟಿಕ್ ಐಟಮ್ ಎಲ್ಲಿಂದ ಕಮ್ಮಿ ಬರುತ್ತೆ ಅಂಥ ಕಡೆ ತರಿಸ್ಬೋದು. ಬಟ್ ಅದು ಪ್ಲಾಸ್ಟಿಕ್ ಬಂದಮೇಲೆ ನಾವು ಯಾವ ರೀತಿ ಅದನ್ನು ಮುಂದಕ್ಕೆ ಅದ್ರ ಜರ್ನಿನ ನಾವು ಎಲ್ಲಿ ತಲುಪಿಸ್ಬೇಕು ಅನ್ನೋದು ನಮ್ಮ ಕರ್ತವ್ಯ. ಹೌದು, ಕರೆಕ್ಟಾಗಿದೆ. ಸೊ ಇದ್ರ ಬಗ್ಗೆ ನಾವು ಮಕ್ಕಳಿಗೆ ಮನೆಯಲ್ಲಿ ಒಂದು ಬೆಳಗ್ಗೆ ಎದ್ದ ತಕ್ಷಣ ಪೂಜೆ ಪುನಸ್ಕಾರ ತಿಂಡಿ ಹೇಗೆ ಮಾಡ್ತೀವೋ ಅದೇ ಥರ ಮಕ್ಕಳನ್ನ ನಿಲ್ಲಿಸ್ಕೊಂಡು ಅಪ್ಪ ಅಮ್ಮ ಹಿಂದಿನ ದಿನವೇ ನಾಳೆ ಬೆಳಗ್ಗೆ ಕಸದ ಗಾಡಿಯವನು ಬರ್ತಾನೆ, ನೀವೆಲ್ಲರೂ ಕಸನ ಈ ಥರ ವಿಂಗಡಿಸಿ ಹಾಕೋದೇ ಒಳ್ಳೆಯದು, ನೀನೇ ತೊಗೊಂಡೋಗಿ ಗಾಡಿ ಕೊಡು ಅಂತ ಹೇಳೋದು ಒಳ್ಳೆಯದು. ಇಲ್ಲ ಸ್ಕೂಲ್ ಹೊಟ್ಟೋಗುತ್ತೆ ಮಗು ಅನ್ನೋದಾದರೆ ನೀನೆಲ್ಲ ಡಿವೈಡ್ ಮಾಡಿ ಇಡು, ನಾನು ಗಾಡಿಯವನು ಬಂದಾಗ ಕೊಡ್ತೀನಿ ಅಂತ ಹೇಳೋದ್ರಿಂದ ಮಕ್ಕಳಿಗೆ ಎಲ್ಲೋ ಒಂದು ಕಡೆ ಜವಾಬ್ದಾರಿ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಹೌದು, ನಮ್ಮ ಕಸಕ್ಕೆ ನಾವೇ ಜವಾಬ್ದಾರರು ಅಂತ. ಈ ಮಾಹಿತಿನ ಪೂರ್ಣವಾಗಿ ಮಕ್ಕಳಿಗೆ ತಿಳಿಸ್ಕೊಟ್ರೆ ಅವರು ಸ್ಪಾಂಜ್ ಥರ ಎಲ್ಲದನ್ನು ಗ್ರಹಿಸಿ ತುಂಬ ಚೆನ್ನಾಗಿ ನಮಗಿಂತ ಅಚ್ಚುಕಟ್ಟಾಗಿ ಕೆಲಸ ಮಾಡೋ ಅಷ್ಟು ಮಾನಸಿಕ ಸ್ಥಿತಿ ಅವ್ರಿಗಿದೆ. ನಾವು ಅವ್ರನ್ನ ಅಂಡರ್ ಎಸ್ಟಿಮೇಟ್ ಮಾಡಿ ಬೇಡ ಬಿಡು ನೀನೇನು ಮಾಡಬೇಡ ಎಲ್ಲ ನಾನೇ ಮಾಡ್ತೀನಿ ಅಂತ ಯಾವಾಗ ಹೇಳ್ತೀವಿ ಅವ್ರಿಗೆ ಇದ್ರ ಬಗ್ಗೆ ಮಾಹಿತಿನೇ ಇಲ್ಲದಿರೋ ಹಾಗೆ ಆಗೋಗುತ್ತೆ. ಸ್ಕೂಲು ಕಾಲೇಜುಗಳಲ್ಲಿ ಇದ್ರ ಬಗ್ಗೆ ಪೂರ್ಣವಾಗಿ ಅವ್ರಿಗೆ ತಿಳಿಸ್ಕೊಡೋದು ಕಾಲೇಜಿನ ಅಥವಾ ಸ್ಕೂಲಿನ ಜವಾಬ್ದಾರಿ ಆಗುತ್ತೆ. ಯಾಕಂದರೆ ಹೆಚ್ಚು ಕಾಲ ಮಕ್ಕಳು ಅಲ್ಲೇ ಕಾಲ ಕಳೆಯೋದು. ಮಕ್ಕಳು ಮನೆಗೆ ಬಂದ ತಕ್ಷಣ ಅಪ್ಪ ಅಮ್ಮ ಅದರಿಂದ ಅವರಿಂದ ತಿಳ್ಕೊಳ್ಳೋ ಹಾಗೆ ಆದರೆ ಒಳ್ಳೆಯದು. ಯಾಕಂದರೆ ಇಲ್ಲಿ ಎಜುಕೇಟೆಡ್ ಅನ್ಎಜುಕೇಟೆಡ್ ಅನ್ನೋ ಅಂಥ ಕಾನ್ಸೆಪ್ಟನ್ನೇ ನಾವೆಲ್ಲೂ ನೋಡ್ತಾ ಇಲ್ಲ. ಯಾಕಂದರೆ ಎಜುಕೇಟೆಡ್ ಅನ್ನಿಸ್ಕೊಂಡಿರೋ ನಾವುಗಳೇ ಹೆಚ್ಚು ಗಲೀಜು ಮಾಡ್ತಾ ಇರೋದು, ಗಬ್ಬೆಬ್ಬಿಸ್ತಾ ಇರೋದು. ಕಾರಿಂದ ಕಿಟಕಿ ಇಳಿಸಿ ಕಸನ ಎಸೆಯೋದನ್ನು ಮಕ್ಕಳು ಮುಂದೆ ಮಾಡಿದ್ರೆ ಮುಂದೆ ಅವರು ಹಾಗೆ ಮಾಡ್ತಾರೆ. ನೀವೇನಾರ ಇಲ್ಲ ಎಲ್ಲದನ್ನು ತೆಗೆದು ಕಾರ್ಗೆ ಹಾಕೋ, ಇದನ್ನ ಮನೆಗೆ ತೊಗೊಂಡೋಗಿ ಅದನ್ನ ಸಪ್ರೇಟ್ ಮಾಡಿ ಹಾಕಿ ಮಾರನೇ ದಿನ BBMP ಕೊಡೋಣ ಅಂದರೆ ನೀವು ಮಾಡ್ತಾ ಇರೋಂಥ ದೊಡ್ಡ ಸಹಾಯ ಈ ನಿಮ್ಮ ಪ್ರೀತಿಯಾದ ಇಂಡಿಯಾಗೆ. ಯಾಕೆಂದರೆ ಸ್ಕೂಲ್ ಕಾಲೇಜಲ್ಲಿ ಹೇಳ್ಕೊಡಲ್ಲ ಅಂತ ಹೇಳ್ತಾರಲ್ಲ, ಆದರೆ ನಮ್ಗೆಲ್ಲರಿಗೂ ಗೊತ್ತು ಮನೆಯೇ ಮೊದಲನೇ ಪಾಠಶಾಲೆ ಅಂತ. ಆಮೇಲೆ ಇನ್ನೊಂದೇನೆಂದರೆ ಈ ಪೂಜೆ ಪುನಸ್ಕಾರ ಮಾಡೋ ಹಾಗೆ ಅಂದ್ರಲ್ಲ, ಆ್ಯಕ್ಚುಲಿ ಇದೇ ಪೂಜೆ ಪುನಸ್ಕಾರ. ಕರೆಕ್ಟಾಗಿದೆ. ನಮ್ಮ ಪರಿಸರನೇ ನಮ್ಮ ದೇವಸ್ಥಾನ, ಇದಕ್ಕೆ ನಾವು ಮಾಡೋಂಥ ಕೆಲಸಗಳೇ ಪೂಜೆ ಪುನಸ್ಕಾರ. ಕರೆಕ್ಟಾಗಿದೆ. ನಮ್ಮ ಎಲ್ಲ ಆಚಾರಗಳು ಕೂಡ ಪರಿಸರಕ್ಕೆ ಹತ್ತಿರವಾಗಿರೋದೇ. ಪೂಜೆ ಅಂದರೆ ಮರ ಗಿಡಗಳನ್ನೇ ನಾವು ಪೂಜೆ ಮಾಡೋದ್ರಿಂದ ಅದನ್ನೇ ನಾವು ಪೂಜೆ ಅಂತಲೇ. ಈಗ ಫಾರ್ ಎಕ್ಸಾಂಪಲ್ ಈ ಹಳ್ಳಿಗಳಲ್ಲಿ ನಾವು ಏನು ನೋಡ್ತೀವಿ ಜಾತ್ರೆ ಅಂತ, ಅದೆಲ್ಲದೂ ಇದೆ ಈ ಕಾನ್ಸೆಪ್ಟ್ ಮೇಲೆ ಇರೋದು. ಆ ಮರ ಉಳಿಸಿದ್ರೆ ಒಳ್ಳೆಯದು, ಈ ಪ್ರಾಣಿ ಉಳಿಸಿದ್ರೆ ಒಳ್ಳೆಯದು, ಇದೆಲ್ಲೋ ಹತ್ತಿರವಾಗಿಯೇ ಅವ್ರು ಕೆಲಸ ಮಾಡ್ತಾಯಿದ್ದಾರೆ. ನಾವೇ ಎಲ್ಲೋ ಅದರಿಂದ ಕಳ್ಸ್ಕೊಂಡು ದೂರ ಹೋಗ್ತಾ ಇದ್ದೀವಿ ಅನಿಸುತ್ತೆ ಅಲ್ವಾ? ಖಂಡಿತ. ಸೊ ಒನ್ ಮೋರ್ ಥಿಂಗ್ ಈಸ್, ನಾವು ಮೀ ಖಾಸಾಗೆ ಎಲ್ಲರಿಗೂ ಹೇಳ್ತಾ ಇದ್ದೀವಿ, ದಯವಿಟ್ಟು 2 ಬ್ಯಾಗ್ ನೀವು ಊಟಕ್ಕೆ ಅಂತ ಬುಕ್ ಮಾಡಿಕೊಂಡ್ರೆ ನೀವು 2 ಬಟ್ಟೆ ಬ್ಯಾಗ್ನ ತಂದು ಡೊನೇಟ್ ಮಾಡಿ ಅಂತ. ಇದ್ರ ಮೇಲೆ ನಿಮ್ಮ ಹೆಸರು ಬರೆದ್ರೆ ಸಾಕು, ಫೋನ್ ನಂಬರ್ ಬರೆಯೋ ಅವಶ್ಯಕತೆ ಇಲ್ಲ. ಎಲ್ಲಿಂದ ಯಾವ ಏರಿಯಾ ಅಂತ ಬರೆದ್ರೂ ಸಾಕು, ಒಂದಿನ ಗೊತ್ತಿಲ್ಲ ಇದೇ ಬ್ಯಾಗು ನಿಮಗೆ ಕೈಗೆ ಬಂದು ತಲುಪ್ಬೋದು. ಸುಮಾರು ಜನ ಹೇಳ್ತಾರೆ ನಾವು ಎಲ್ಲಿ ಬ್ಯಾಗ್ ತೊಗೊಂಡೋಗೋದಂತ. ಈ ಥರ ಬಟ್ಟೆ ಬ್ಯಾಗ್ನ ನೀವಿಷ್ಟು ಇದಾಗಿ ಫೋಲ್ಡ್ ಮಾಡಿಬಿಟ್ರೆ ನಿಮ್ಮ ಪಾಕೆಟ್ಗಳಲ್ಲಿ ಆರಾಮಾಗಿ ಹಿಡಿಸುತ್ತೆ. ನೀವು ಖರ್ಚೀಫ್ ಯಾವ ತರ ಇಟ್ಕೋತೀರಾ ಅದೇ ತರ ಇಟ್ಕೊಳ್ಬಹುದು. ಹೌದು. ಆಮೇಲೆ ನಿಮ್ಗೆ ಇಟ್ಸ್ ಎ ಪ್ರೈಡ್. ಬಿಕಾಸ್ ಇದನ್ನ ಹೊತ್ಕೊಂಡು ಹೋಗೋದು ಮಾನ ಮರ್ಯಾದೆ ಪ್ರಶ್ನೆ ಖಂಡಿತ ಅಲ್ಲ. ನೀವು ಯಾರು ಹೊತ್ಕೊಂಡು ಬರ್ತೀರಾ ಇದನ್ನ ಅವ್ರನ್ನ ನೋಡಿ ಹೆಮ್ಮೆ ಪಡೋ ಅಂತ ಟೈಮ್ ಇದು. ಯಾಕೆಂದ್ರೆ ನೀವು ಖಂಡಿತ ಅಂಡರ್ ಎಸ್ಟಿಮೇಟ್ ಮಾಡಬೇಡಿ ಈ ಬಟ್ಟೆ ಬ್ಯಾಗನ್ನ. ಮತ್ತೆ ಸುಮಾರು ಜನ ಕಾರ್ನಲ್ಲೇ ನೀವು ಹೇಳ್ದಾಗೆ ಕಾರಿಂದ ಎಲ್ಲ ಬಾಟ್ಲ್ ಎಸೆಯೋದು, ಪೇಪರ್ ಎಸೆಯೋದು ಮಾಡ್ತಾರೆ. ಈ ತರ ಒಂದು ಬ್ಯಾಗ್ ಇಲ್ಲ ಪೇಪರ್ ಬ್ಯಾಗ್ನ ಕಾರಲ್ಲಿ ಇಟ್ಕೊಳ್ಳೋದೇನು ತುಂಬಾ ಕಷ್ಟನೇ ಇಲ್ಲ. ಅದ್ರೊಳಗಡೆ ಹಾಕ್ಬೋದು, ಎಸೆಯೋ ಬದಲು ಆಚೆ ಎಸೆಯೋದ್ ಬದಲು ಅದ್ರೊಳಗಡೆ ಹಾಕೋಬಹುದು. ಯಾವಾಗ ಡಸ್ಟ್ಬಿನ್ ಸಿಗುತ್ತೆ ಅಲ್ಲಿ ಹಾಕ್ಬೋದು. ಕರೆಕ್ಟ್ ಆಗಿದೆ. ಮನೆಗೆ ತೊಗೊಂಬಂದು ಆರಾಮ್ಸೆ ಸಪ್ರೇಟ್ ಮಾಡ್ಬೋದು. ಇನ್ನೊಂದು ನಾವು ಏನು ಮಾಡ್ತಾ ಇದ್ದೀವಿ, ಕಾರ್ ಇದೆ ಅನ್ನೋರಿಗೆ, ಹೌದು ಕೇಳ್ತೀರಿ ನೀವು, ನಿಮ್ಗೇನೋ ಕಾರ್ ಇದೆ ಎಲ್ಲ ಎತ್ಕೊಂಡು ಹೋಗ್ತೀರಾ, ನಾವು ಸ್ಕೂಟ್ರಲ್ಲಿ ಇದ್ದೀವಿ ನಾವು ಹೆಂಗೆ ತೊಗೊಂಡು ಹೋಗೋದು ಅಂತ. ಮಿನಿಮಮ್ ಗೊತ್ತಿರುತ್ತೆ. ನೀವು ಏನಾರು ಪಾರ್ಸೆಲ್ ತರ್ತೀರಾ ಅಂದರೆ ಇಷ್ಟು ಸಾಮಾನು ಇದರಲ್ಲಿದೆ. ಹಾಂ, ತಟ್ಟೆ ಇಟ್ಕೊಂಡಿದ್ದೀನಿ, ಟಿಫನ್ ಬಾಕ್ಸ್ ಇಟ್ಕೊಂಡಿದ್ದೀನಿ, ಜಾಸ್ತಿ ಮಾತಾಡಿದ್ರೆ ಚಾಕು ಇದೆ, ಲೋಟ ಇದೆ. ಸೊ ಕಾಫಿ ಕುಡಿಬೇಕು ಅನ್ಸಕ್ಕೆ ಬೈ ಚಾನ್ಸ್ ಪೇಪರ್ ಗ್ಲಾಸಲ್ಲಿ ಕೊಡ್ತಾರೆ ಅಂದರೆ ದಯವಿಟ್ಟು ಬೇಡ ಅಂತ ಹೇಳಿ. ಯಾಕೆಂದರೆ ಈ ಥರದ ಪೇಪರ್ ಗ್ಲಾಸಲ್ಲಿ ಯಾರೂ ಕುಡಿಲೇಬಾರ್ದು. ನಿಮ್ಮನ್ನು ನೀವೇ ಸಾಯಿಸ್ಕೊಂಡು ಬಿಡ್ತಾ ಇದ್ದೀರಾ ಇದನ್ನ ಮಾಡೋದ್ರಿಂದ. ಸೊ ಅದ್ರ ಬದಲಿಗೆ ಈ ಗ್ಲಾಸ್ನ ಉಪಯೋಗಿಸ್ಬೇಕು. ಇಷ್ಟೆಲ್ಲ ಕೆಲಸ ಮಾಡಿದ್ರೆ ನಾವು ನಿಮ್ಮ ಫ್ಯಾನ್ ಮಾಡಿ. ಥ್ಯಾಂಕ್ ಯು ಸರ್. ಸೊ ನಾನು ಇಷ್ಟು ಇಟ್ಕೊಂಡಿದ್ದೀನಿ.
ನನ್ನ ಬಾಕ್ಸಲ್ಲಿ. ಸೊ ನಿಮ್ಮ ಸ್ಕೂಟಿನಲ್ಲಿ ಕೂಡ ಒಂದು ತಟ್ಟೆ, ಒಂದು ಸ್ಪೂನು, ಒಂದು ಇದು ಇಟ್ಕೊಳ್ಳೋದ್ರಲ್ಲಿ ಏನೂ ಕಷ್ಟ ಆಗಲ್ಲ. ನಾನು ಚೆನ್ನಾಗಿರಬೇಕು, ನನ್ನ ಆರೋಗ್ಯ ಚೆನ್ನಾಗಿರಬೇಕು ಅನ್ನೋದಾದರೆ ಇದನ್ನು ನೀವು ಮಾಡಲೇಬೇಕು. ಎಲ್ಲೇ ಅಂಗಡಿಗಳಿಗೆ ಹೋದರೂ ಈ ಥರ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಮಾತ್ರ ಮನೆಗೆ ತರಲೇಬೇಡಿ. ಇದು ಒಬ್ಬರು ಮನೆಯಿಂದ ಒಂದು 20 ಕವರ್ ಬಂತು ಅಂದ್ರೂ ಇಮ್ಯಾಜಿನ್ ಮಾಡ್ಕೊಳ್ಳಿ, ಅಷ್ಟು ಕವರ್ ಶೇಖರಣೆ ಮಾಡೋದನ್ನ ಎಲ್ಲಿ ತೊಗೊಂಡೋಗ್ತಾರೆ, ಎಲ್ಲಿ ಹಾಕ್ತಾರೆ, ಎಲ್ಲಿ ಏನು ಮಾಡಬೇಕು ಈ ಕವರ್ ಇಟ್ಕೊಂಡು. ಸೊ ದಯವಿಟ್ಟು ಮನೆಗೆ ಮಕ್ಕಳಿಗೆ ಹೇಳಿ, ನೀವು ನಾವು ಅಪ್ಪ ಅಮ್ಮ ಹೋಗ್ಬೇಕಾದ್ರೆ ನೆನಪಿಸು ಅಂತ. ಅವರೇ ಬೆಸ್ಟು. ಅವ್ರು ಖಂಡಿತ ನೀವು ಹೊರಡ್ಬೇಕಾದ್ರೆ ಹೇಳ್ತಾರೆ, ಅಮ್ಮ ದಯವಿಟ್ಟು ಬ್ಯಾಗ್ ತೊಗೊಂಡೋಗು ಅಂತ. ಇದಕ್ಕೆ ಬೇಸಿಕ್ ಡೆಮಾನ್ಸ್ಟ್ರೇಷನ್ ನಾನು ಒಂದ್ಸಲಿ ಮಾಡಿದ್ದೆ ಒಂದು ವಿಡಿಯೋನಲ್ಲಿ. ಪ್ಲಾಸ್ಟಿಕ್ ಕವರ್ ನೀವು ಹೇಗೆ ಉಸಿರಾಡ್ತೀರಾ, ಈ ಪ್ಲಾಸ್ಟಿಕ್ ಕವರ್ ನಮ್ದು ಏನು ಮಾಡುತ್ತೆ ಅಂದರೆ ಸಫೋಕೇಟಿವ್. ನಮ್ಮ ಉಸಿರಾಟನ ನಿಲ್ಲಿಸ್ಬಿಡುತ್ತೆ. ಹೌದು ಬಿಡುತ್ತೆ. ಅದೇ ಮಾಡ್ತಾ ಇರೋದು ಇದು. ಪ್ರಪಂಚಕ್ಕೆ ಪ್ಲಾಸ್ಟಿಕ್ ಕವರ್ ಹಾಕ್ತಾ ಇದೀವಿ ನಾವು. ತುಂಬಾ ಈಸಿ ಮ್ಯಾನುಫ್ಯಾಕ್ಚರ್ ಮಾಡೋಕ್ಕೆ ಮತ್ತೆ ಎಲ್ಲ ಕಡೆ ಸಿಗುತ್ತೆ ಅನ್ನೋ ಒಂದು ಕಾರಣದಿಂದ ನಾವು ಇದನ್ನ ಮಾಡ್ತಾ ಇದ್ದೀವಿ. ಇದರಿಂದ ಮೇನ್ ಡಿಸಡ್ವಾಂಟೇಜ್ ಏನಂದರೆ, ಒಂದು ಇದು ಡಿಕಂಪೋಸ್ ಆಗೋದಿಲ್ಲ. ಓಕೆ, ಇಲ್ಲ ಪ್ಲಾಸ್ಟಿಕ್ ಕವರೇ ತಗೊಳ್ಬೇಕು ಅಂತ ಇದ್ದರೆ ಡಿಕಂಪೋಸಬಲ್ ಪ್ಲಾಸ್ಟಿಕ್ ಕವರ್ ಅದು ಕೂಡ 100% ಇಲ್ಲ, ಉಪಯೋಗಿಸದೇ ಇರೋದೇ ಒಳ್ಳೆಯದು. ಹೇಗೆ ನಮ್ಮ ಅಪ್ಪ ಅಮ್ಮ ಮಾಡ್ತಾಯಿದ್ರು, ಖಂಡಿತ ಅವರು ಬೀದಿಗೆ ಹೋಗ್ಬೇಕಾದ್ರೆ ಅವರಷ್ಟು ಕಮಿಟೆಡ್ ಇನ್ನೊಬ್ರು ಇಲ್ಲ ಅಂತ ಅಂದ್ಕೊಳ್ತೀನಿ. ಇವಾಗಲೂ ಕೂಡ ನನ್ನ ಅಪ್ಪನಿಗೆ 81 ವರ್ಷ ಆದರೂ ಒಂದು ಕೈ ಚೀಲ ಹಿಡ್ಕೊಂಡು ಹೋಗ್ತಾರೆ. ಹೂಗೆ ಬೇರೆ ಬ್ಯಾಗು, ಇದಕ್ಕೆ ಬೇರೆ ಬ್ಯಾಗು. ಮನೆ ಈಗ ಹೊಸದಾಗಿ ಬ್ಯಾಗು ಸಿಗುತ್ತೆ, ಅದರಲ್ಲಿ ನಾನಾ ಥರ ಕಂಪಾರ್ಟ್ಮೆಂಟ್ಸ್ ಇರುತ್ತೆ. ನೀವು ಒಂದೊಂದು ಕಂಪಾರ್ಟ್ಮೆಂಟಲ್ಲಿ ಒಂದೊಂದು ತರಕಾರಿ ಹಾಕೊಂಬಂದ್ರೂ ನೀವು ಅಷ್ಟೊಂದು ಪ್ಲಾಸ್ಟಿಕ್ ಕವರ್ನ ಅವಾಯ್ಡ್ ಈಸಿಯಾಗಿ ಮಾಡ್ಬೋದು. ಇನ್ನೊಂದು ಡಿಸಡ್ವಾಂಟೇಜ್ ಏನಂದರೆ, ಯೂಸ್ ಮಾಡಿದ್ಮೇಲೆ ಸುಮಾರು ಜನ ಇದನ್ನು ಬಿಸಾಕ್ತಾರೆ, ಅದು ಮೋರಿಗೆ ಹೋಗಿ ಬ್ಲಾಕ್ ಆಗುತ್ತೆ. ಅಬ್ಸಲ್ಯೂಟ್ಲಿ. ಆಮೇಲೆ ಅದೇ ಜನ ಮಳೆ ಬಂದಾಗ ನಮ್ಮ ರೋಡ್ ಬ್ಲಾಕ್ ಆಗಿದೆ, ಎಲ್ಲ ಫ್ಲಡ್ ಆಗಿದೆ ಅಂತ ಕಂಪ್ಲೇಂಟ್ ಮಾಡೋದವರು. ಸೊ ಕಂಪ್ಲೇಂಟ್ ಮಾಡೋಕ್ಕೆ ಮುಂಚೆ ನಾವು ಏನು ಮಾಡ್ತಾ ಇದ್ದೀವಿ ಅನ್ನೋದನ್ನು ನಾವು ಅಬ್ಸಲ್ಯೂಟ್ಲಿ ಇದಕ್ಕೆಲ್ಲ ನಾವೇ ಜವಾಬ್ದಾರರು. ಸ್ಪಷ್ಟವಾಗಿ ಹೇಳಿದ್ದಾರೆ. ಸೊ ಬೀಯಿಂಗ್ ಒಳ್ಳೆ ಆರ್ಟಿಸ್ಟು, ನೀವು ಕೇಳ್ತಾ ಇದ್ದೀರಿ, ನೀವು ವಾಸು ದೀಕ್ಷಿತ್ ಅವ್ರು ಬಂದು ನಮ್ಮ ಸ್ಕೂಲಲ್ಲಿ ಪರ್ಫಾರ್ಮ್ ಮಾಡ್ತಾರೆ ಅಥವಾ ನಮ್ಮ ಮೀ ಹಾಸನಲ್ಲಿ ಪರ್ಫಾರ್ಮ್ ಮಾಡ್ತಾರೆ ಅಂದರೆ ಹೌಸ್ಫುಲ್. ಸೊ ಅಂಥ ಟ್ಯಾಲೆಂಟ್ ಇರೋವಂಥವ್ರು ಕೂಡ ಇದ್ರ ಬಗ್ಗೆ ಯೋಚನೆ ಮಾಡ್ತಾರೆ ಅಂದರೆ ನೀವು ಕೂಡ ಎಲ್ಲರೂ ಯೋಚನೆ ಮಾಡಲೇಬೇಕು. ಇವ್ರ ಅಭಿಮಾನಿಗಳಾಗಿ ಇವ್ರು ಕೊಡೋ ಮೆಸೇಜನ್ನು ನೀವು ತೊಗೊಂಡು ಒಂದಷ್ಟು ಜನ ನೀವು ಇವತ್ತು ಚೇಂಜ್ ಆದರೂ ಕೂಡ ಇಟ್ಸ್ ಅ ನೆಟ್ವರ್ಕ್. ಇದು ಒಬ್ಬರಿಂದ ಮಾಡೋ ಅಂಥ ಕೆಲಸ ಅಲ್ಲ, ಎಲ್ಲರೂ ಒಟ್ಟಾಗಿ ಮಾಡಬೇಕಾಗಿರುವಂಥದ್ದು. ಈ ಜೂನ್ 5 ನಾವು ಬೆಳಗ್ಗೆ ಪ್ಲಾಗಿಂಗ್ ಇಟ್ಕೊಂಡಿದ್ದೀವಿ. ತದನಂತರ ಬ್ಯಾಕ್ಯಾರ್ಡ್ ಸೇಲ್ ಅಂತ ಹಾಕ್ಕೊಂಡಿದ್ದೀವಿ. ನಾವು ಮರುಬಳಕೆ ಮಾಡಬೇಕು. ಇವಾಗ ನಾನು ಈ ಡ್ರೆಸ್ ಹಾಕ್ಕೊಂಡಿದ್ದೀನಿ, ಮತ್ತು ಇನ್ಯಾವುದೋ ಒಂದು ವೀಡಿಯೋನಲ್ಲಿ ಇದೇ ಡ್ರೆಸ್ಸಲ್ಲೇ ಬರ್ಬೋದು. ಹಾಗಂತ ನನಗೆ ಕೊಂಡ್ಕೊಳ್ಳೋಕ್ಕೆ ಯೋಗ್ಯತೆ ಇಲ್ಲ ಅಂತ ಖಂಡಿತ ಅಲ್ಲ. ನನಗೆ ಇಷ್ಟ ಇಲ್ಲ ಮತ್ತೆ ಹೊಸ ಬಟ್ಟೆ ಕೊಂಡ್ಕೊಳ್ಳೋದು. ನಾವು ಇರೋ ಬಟ್ಟೆನೇ ಮರು ಉಪಯೋಗಿಸೋದ್ರಿಂದ ಬೀದಿಗೆ ಬಿಸಾಕೋದು ಕಡಿಮೆ ಆಗುತ್ತೆ ಅನ್ನೋ ಕಾರಣಕ್ಕಾಗಿ ನಾವು ಈ ಕೆಲಸಗಳನ್ನ ಮಾಡ್ತಾಯಿದ್ದೀವಿ. ಒಟ್ಟಾರೆ ಏನೇ ಮಾಡ್ತಾಯಿದ್ರು ನಿಮಗಾಗಿ, ನಿಮ್ಮ ಒಳಿತಿಗಾಗಿ, ಮೀ ಖಾಸಾ ನಿಮ್ಮ ಒಳಿತಿಗಾಗಿ. ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಐ ಥ್ಯಾಂಕ್ ಯು ಅಲಾಟ್ಸ್. ಥ್ಯಾಂಕ್ ಯು ಸೋ ಮಚ್.